ಕೃಷಿಯನ್ನ ಯಾರು ಬೇಕಾದರೂ ಮಾಡಬಹುದು. ಪುರುಷರಷ್ಟೇ ಅಲ್ಲ, ಮಹಿಳೆ ಕೂಡ ಕೃಷಿಯಲ್ಲಿ ಇಂದು ಯಶಸ್ಸನ್ನ ಸಾಧಿಸಿದ್ದಾಳೆ. ಆದರೆ ವಿಕಲಾಂಗಚೇತನರು, ಅದರಲ್ಲೂ ಅಂಧರಿಗೆ ಕೃಷಿ ಮಾಡೋಕೆ ಸಾಧ್ಯನಾ? ಸಾಧ್ಯ ಅಂತ ಹೇಳ್ತಾ ಇದ್ದಾನೆ ಇಲ್ಲೊಬ್ಬ ಸಂಶೋಧಕ. ತಾನು ಅಭಿವೃದ್ಧಿಪಡಿಸಿದ ಈ ಹೊಸ ತಂತ್ರಜ್ಞಾನ ಅಂಧರ ಬಾಳಿಗೆ ಬೆಳಕಾಗುತ್ತೆ ಅಂತಾನೆ ಈ ಯುವ ವಿಜ್ಞಾನಿ. ಸಂಶೋಧನೆ ಅನ್ನೋದು ಯಾರ ಸೊತ್ತು ಅಲ್ಲ. ವಿಜ್ಞಾನಿಗಳಷ್ಟೇ ಸಂಶೋಧನೆ ಮಾಡಬೇಕು ಅನ್ನೋದೂ ಇಲ್ಲ. ಹಲವು ದೇಸಿ ಪ್ರತಿಭೆಗಳು ಕೂಡ ನಮ್ಮ ಕಣ್ಮುಂದೆ ಇದ್ದಾರೆ. ಎಲೆ ಮರೆಯ ಕಾಯಿಯಂತೆ ಸಂಶೋಧನಾ ಕಾರ್ಯದಲ್ಲಿ ತೊಡಗಿಕೊಂಡು ನಾವೇನು ಕಮ್ಮಿ ಇಲ್ಲ ಅನ್ನೋದನ್ನ ಈಗಾಗಲೇ ಸಾಬೀತುಪಡಿಸಿದ್ದಾರೆ. ಅಂಥವರ ಸಾಲಿನಲ್ಲಿ ಮೊದಲಿಗರಾಗಿ ನಿಲ್ಲೋದು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಕೊರವಾರ ಗ್ರಾಮದ 39 ವರ್ಷ ಹರೆಯದ ಗಿರೀಶ್ ಭದ್ರಗೊಂಡ. ಗಿರೀಶ್ ಓದಿದ್ದು ಕೇವಲ 10ನೇ ತರಗತಿ. ಕಿತ್ತು ತಿನ್ನೋ ಬಡತನದಿಂದಾಗಿ ಎಂಜಿನಿಯರಿಂಗ್ ಮಾಡಬೇಕು ಅನ್ನೋ ಕನಸಾಗೆ ಉಳಿತು. ಆದ್ರೇನಂತೆ ಬಾಲ್ಯದಿಂದಲೇ ತಲೆಗೆ ಹತ್ತಿದ್ದ ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನೆ, ಪ್ರಯೋಗ ಅನ್ನೋ ಹುಚ್ಚು ಇಂದು ಅವರನ್ನ ದೇಸಿ ಸಂಶೋಧಕರನ್ನಾಗಿ ರೂಪಿಸಿದೆ. ಇವರು ತಮ್ಮ ಸಂಶೋಧನೆಗೆ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ, ಪುರಸ್ಕಾರವನ್ನೂ ಪಡೆದಿದ್ದಾರೆ. ಸಂಶೋಧನೆಯ ಮೂಲಕ ರೈತ ಸ್ನೇಹಿ ಆಧುನಿಕ ಕೃಷಿ ಯಂತ್ರೋಪಕರಣಗಳು ಇವರ ಕೈಯಲ್ಲಿ ಅರಳಿವೆ. ಅಂಥದ್ರಲ್ಲಿ ಇತ್ತೀಚೆಗೆ ಅಭಿವೃದ್ಧಿಗೊಂಡ ದಿವ್ಯಾಂಗಚೇತನ ಕೃಷಿ ಕಾನ್ಸೆಪ್ಟ್ ಕೂಡ ಒಂದು. ಇದು ಸೆನ್ಸರ್ ತೆಗಿತೀನಿ ನಾನು. ಈ ಹಸಿ ಅದ ನೀರಿನ ಅವಶ್ಯಕತೆ ಇಲ್ರಿ. ಈಗ ಇಮಿಡಿಯೇಟ್ಲಿ ನಮಗೆ ಡ್ರೈ ಮಾಡಕ್ ಬರೋದಿಲ್ಲ. ಅದಕ್ಕೆ ನಾವು ಸೆನ್ಸರ್ ಹೊರಗೆ ತೆಗೆದು ತೋರಿಸ್ತೀವಿ. ಸೆನ್ಸರ್ ಹೊರಗೆ ತೆಗಿತೀನಿ ನೋಡ್ರಿ. ಈಗ ಈ ತರ ನೀರು ಬರ್ತದೆ. ಅದು ಪೂರ್ತಿ ಡ್ರೈ ಇದ್ದಾಗ ಹಿಂಗೆಲ್ಲ ನೀರು ಬರ್ತದ್ರಿ. ಪೂರ್ತಿ ಹಸಿ ಆಗ್ತಂದ್ರಿ ಈ ಸೆನ್ಸರ್ ರೆಕಗ್ನೈಸ್ ಮಾಡ್ಕೊಂಡು ತಾನೇ ಬಂದ್ ಮಾಡ್ಕೊಂಡ್ಬಿಡ್ತದ್ರಿ. ಈಗ ನೋಡ್ರಿ, ಈಗ ಬಂದ್ ಆತ್ರಿ. ಈಗ ಮಣ್ಣಿನೊಳಗಿನ ತೇವಾಂಶ ಕಡಿಮೆ ಆದ ತಕ್ಷಣ ಅದು ನಾವು ಎಲ್ಲಿಗೆ ಸೆಟ್ ಮಾಡ್ತೀವಿ ಆಟೋಮೆಟಿಕ್ಲಿ ಬಂದ್ ಆಗಿಬಿಡ್ತದೆ ತೇವಾಂಶ ರೀಚ್ ಆದ ತಕ್ಷಣ. ಇದು ಇಡೀ ರೈತ ಸಮೂಹವೇ ಅಚ್ಚರಿ ಪಡುವಂತಹ ಸಂಶೋಧನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ತಂತ್ರಜ್ಞಾನದ ಮೂಲಕ ದಿವ್ಯಾಂಗಚೇತನರು, ಅದರಲ್ಲೂ ಅಂಧರು ಯಾವುದೇ ಅಳುಕಿಲ್ಲದೆ ಕೃಷಿಯಲ್ಲಿ ತೊಡಗಿಕೊಳ್ಳಬಹುದು ಅನ್ನೋದು ಯುವ ವಿಜ್ಞಾನಿ ಗಿರೀಶ್ ಭದ್ರಗೊಂಡ ಅವರ ಅಭಿಪ್ರಾಯ. ಇದು ದಿವ್ಯಾಂಗಚೇತನ ಕೃಷಿ ಅಂತ ಹೇಳಿ ದಿವ್ಯಾಂಗಚೇತನರು ಕೂಡ ಕೃಷಿ ಮಾಡಬಹುದು ತಂತ್ರಜ್ಞಾನ ಬಳಸಿ. ಈಗಾಗಲೇ ಇಲ್ಲಿ ಡ್ರಿಪ್ ಅಳವಡಿಸಿದ್ದೀವಿ. ಆಮೇಲೆ ಗ್ರೇವಿಟಿ ಫೋರ್ಸ್ ಇರಿಗೇಷನ್ ಅಂದ್ರೆ ಒಂದು ಟ್ಯಾಂಕ್ ಕೂಡ ಹಾಕಿದ್ದೀವಿ. ಆಮೇಲೆ ಈ ವಾಲ್ಗಳು ಕೂಡ ಆಟೋಮೆಟಿಕ್ ಓಪನ್ ಆಗ್ತಕ್ಕಂಥ ಇಕ್ವಿಪ್ಮೆಂಟ್ಸ್ಗಳು ಕೂಡ ಹಾಕಿದ್ದೀವಿ. ಅವು ಯಾವ ಥರ ಕೆಲಸ ಮಾಡ್ತಂದ್ರೆ ಒಂದು ಬೆಳೆಗೆ ನೀರು ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿ ತಿಳ್ಕೊಬೇಕಾಗತ್ತೆ. ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ನೀರು ಬಿಡಬೇಕಾದ್ರೆ ಅದಕ್ಕೆ ಸೆನ್ಸರ್ಗಳನ್ನ ಅಳವಡಿಸಿದ್ದೀವಿ. ಅವು ಸೆನ್ಸರ್ ಯಾವ ಥರ ಕೆಲಸ ಮಾಡ್ತಾವಂದ್ರೆ ನೀರಿನೊಳಗಡೆ ಮಣ್ಣಿನ ತೇವಾಂಶ ಎಷ್ಟಿದೆ, ಅದಕ್ಕೆ ಎಷ್ಟು ಅವಶ್ಯಕತೆ ನೀರು ಕೊಡಬೇಕು ಅನ್ನೋದು ಗುರುತಾಗಿಬಿಡುತ್ತೆ. ಅವಾಗ ಡ್ರೈ ಆದ ತಕ್ಷಣ ಏನು ಮಾಡಿಬಿಡುತ್ತೆ, ವಾಲ್ಗಳು ಆಟೋಮೆಟಿಕ್ ಓಪನ್ ಆಗಿ ಅದಕ್ಕೆ ಅವಶ್ಯಕತೆ ಇದ್ದಷ್ಟು ನೀರು ಪೂರೈಕೆ ಆದ ನಂತರ ಅದೇನು ಮಾಡುತ್ತೆ, ವಾಲ್ ಬಂದ್ ಮಾಡ್ಕೊಂಡ್ಬಿಡುತ್ತೆ. ಇವೆಲ್ಲಗಳನ್ನು ಸೋಲಾರ್ ಆಧಾರಿತ, ಈ ಸೋಲಾರಿಂದಾನೇ ಆಪ್ರೇಟ್ ಆಗ್ತಾವೆ ಇದನ್ನೆಲ್ಲ. ಆಮೇಲೆ ಪ್ರತಿಯೊಂದು ಸೆನ್ಸರ್ಸ್ಗಳನ್ನು ಕೂಡ ಈ ಧ್ವನಿ ಮುಖಾಂತರ ಅಭಿಪ್ರಾಯ ವ್ಯಕ್ತಪಡಿಸ್ತಾವೆ. ಇನ್ನಿತರ ಒಂದು ಮಿನಿ ವೆದರ್ ಸ್ಟೇಷನ್ ಅಂತ ಕೂಡ ಹಾಕಿದ್ದೀವಿ. ಅದು ಮಿನಿ ವೆದರ್ ಸ್ಟೇಷನ್ ಏನು ಮಾಡ್ತದಂದ್ರೆ ಇವತ್ತಿನ ತಾಪಮಾನ ಎಷ್ಟಿದೆ, ಆಮೇಲೆ ಇವತ್ತಿನ ಹ್ಯುಮಿಡಿಟಿ ಎಷ್ಟಿದೆ, ಆಮೇಲೆ ಮಣ್ಣಿನಲ್ಲಿ ತೇವಾಂಶ ಎಷ್ಟಿದೆ, ಅದನ್ನೆಲ್ಲ ಧ್ವನಿ ಮುಖಾಂತರ ವ್ಯಕ್ತಪಡಿಸ್ತದೆ. ಅದನ್ನು ಒಬ್ಬರು ದಿವ್ಯಾಂಗ ಚೇತಕರು ಕೂಡ ಅದನ್ನು ಅರ್ಥಕೊಂಡು ಕಾರ್ಯನಿರ್ವಹಿಸಬಹುದು. ಇದು ಮಾತ್ರ ಅಂಧರಿಗೆ ಭಾಳ ಹೆಲ್ಪ್ ಆಗಿದೆ. ಅದಕ್ಕೆ ಈಗ ಅವ್ರಿಗೂ ಕೂಡ ನಾವು ತರಬೇತಿ ಕೊಟ್ಟಿದ್ದೀವಿ. ಅವರೆಲ್ಲ ಈಗಾಗಲೇ ವಾಲ್ ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಆಮೇಲೆ ಗೊಬ್ಬರಗಳನ್ನು ಹ್ಯಾಂಗೆ ತಯಾರು ಮಾಡ್ಕೋಬೇಕು, ಆಮೇಲೆ ಎಲ್ಲ ಇಕ್ವಿಪ್ಮೆಂಟ್ಸ್ಗಳು ಯಾವ ಥರ ನಾವು ಆಪ್ರೇಟ್ ಮಾಡಬೇಕು, ಇದ್ರ ಮುಖಾಂತರ ಎಲ್ಲನೂ ಅವ್ರು ಕಲಿತಾ ಇದ್ದಾರೆ. ಅವ್ರಿಗೂ ಕೂಡ ತುಂಬ ಇಂಟ್ರೆಸ್ಟ್ ಬಂದಿದೆ. ಇವರು ಸಂಶೋಧಿಸಿರುವ ಈ ಉಪಕರಣ ಬಹುಪಯೋಗಿಯಾಗಿದೆ. ಸೆನ್ಸಾರ್ ಮೂಲಕವೇ ನೀರು ನಿರ್ವಹಣೆ ಮಾಡಬಹುದಾಗಿದ್ದು ಸಣ್ಣ ಹವಾಮಾನ ಕೇಂದ್ರವೂ ಇಲ್ಲಿದೆ. ಸೆನ್ಸಾರ್ ಆಧಾರಿತ ಈ ಸಾಧನವನ್ನ ನೆಲದಲ್ಲಿ ಚುಚ್ಚಿದ್ರೆ ಸಾಕು, ನೀರಿನಲ್ಲಿರುವ ಲವಣಾಂಶ, ರಸಸಾರ ಜೊತೆಗೆ ಮಣ್ಣಿನಲ್ಲಿರುವ ತೇವಾಂಶವನ್ನ ಧ್ವನಿಯ ಮುಖಾಂತರ ವ್ಯಕ್ತಪಡಿಸುತ್ತೆ. ಇದು ಸೋಲಾರ್ ಪವರ್ ಮೇಲೆ ನಡೀತಾ ಇರೋದು ಮತ್ತೊಂದು ವಿಶೇಷ. ಅಷ್ಟೇ ಅಲ್ಲ, ಇಲ್ಲಿ ಅಳವಡಿಸಲಾದ ಹನಿ ನೀರಾವರಿ ಕೂಡ ಗ್ರಾವಿಟಿ ಫೋರ್ಸ್ ಇರಿಗೇಷನ್ ಸಿಸ್ಟಮ್ ವ್ಯವಸ್ಥೆ ಮೇಲೆ ಕೆಲಸ ಮಾಡುತ್ತೆ. ಅಂದ್ಹಾಗೆ ಈ ಮಾದರಿ ತೋಟ ಇರೋದು ಬಸವನಾಡು, ವಿಜಯಪುರ ಜಿಲ್ಲೆ ಕಗ್ಗೋಡಿನ ಪ್ರತಿಷ್ಠಿತ ಶ್ರೀ ಸಿದ್ದೇಶ್ವರ ಸಂಸ್ಥೆಗೆ ಸೇರಿದ ಗೋ ರಕ್ಷಾ ಕೇಂದ್ರದ ಆವರಣದಲ್ಲಿ. ಇಂದು ಈ ಸಂಸ್ಥೆ ಜನಾಕರ್ಷಣೀಯ ಕೇಂದ್ರವಾಗಿದೆ.
ಗ್ರೇವಿಟಿ ಫೋರ್ಸ್ ಇರಿಗೇಷನ್ ಅದೇನಾಗುತ್ತೆ, ಒಂದು ಸರ್ತೆ ಟ್ಯಾಂಕ್ ಫೀಲ್ ಆಯ್ತು ಅಂತಂದರೆ ಆ ಟ್ಯಾಂಕ್ ಫೀಲ್ ಆದಾಗ ಈ ಬೆಳೆಗಳು ಯಾವಾಗ ನೀರಿನ ಅವಶ್ಯಕತೆ ಇರ್ತದಲ್ಲ ಅವಾಗ ಮಾತ್ರ ಟ್ಯಾಂಕಿಂದ ನೀರು ತೊಗೊಳ್ತದೆ. ಅದಕ್ಕೆ ಅವಶ್ಯ ಇದ್ದಾಗ ತಾನೇ ಆನ್ ಮಾಡ್ಕೊಂಡ್ಬಿಡುತ್ತೆ. ಇದು ಧ್ವನಿ ಮುಖಾಂತರ ಬೆಳೆಗೆ ನೀರು ಬೇಕೋ ಬೇಡವೋ ಅನ್ನೋದು ಕೂಡ ಧ್ವನಿ ಮುಖಾಂತರ ಗುರ್ತಾಗತ್ತೆ. ಆಮೇಲೆ ಮಣ್ಣಿನಲ್ಲಿ ನೀರಿನಲ್ಲಿರ್ತಕ್ಕಂಥ pH ಕೂಡ ಗುರ್ತಾಗತ್ತೆ. ನೀರಿನಲ್ಲಿ pH ಹೆಚ್ಚು ಕಡಿಮೆ ಆದಾಗ ಏನಾಗತ್ತಪ್ಪ ಅಂತಂದರೆ ಬೆಳೆ ಸರಿಯಾಗಿ ಈಡು ಬರೋದಿಲ್ಲ. ಅದು pH ಹೇಳ್ತದೆ, pH ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು. ಈ ವೈಜ್ಞಾನಿಕ ರೀತಿಯ ತರಬೇತಿ అందರಿಗೂ ಕೂಡ ವೈಜ್ಞಾನಿಕ ತರಬೇತಿ ಕೊಟ್ಟು ಕೃಷಿಯಲ್ಲಿ ಅವರು ಕೂಡ ಮುಂದೆ ಬಂದರೆ ಇನ್ನು ಮುಂದಿನ ಜನಗಳಲ್ಲಿ ಯುವಕರು ಮತ್ತು ಇವರು ಆಂಧ್ರ ಮಾಡ್ತಾರತ್ತಂದರೆ ನಾವ್ಯಾಕೆ ಮಾಡಬಾರ್ದು ಕೃಷಿ ಎಂಬುದನ್ನು ಒಂದು ಅವೇರ್ನೆಸ್ ಕೊಟ್ಟಂಗಾಗತ್ತೆ ಜನರಲ್ಲಿ. ಇನ್ನು ಭಾರತ ವಿಕಾಸ ಸಂಗಮ ಇದೇ ಡಿಸೆಂಬರ್ 24ರಿಂದ 31ರವರೆಗೆ ಕಗ್ಗೋಡ ಗ್ರಾಮದಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಆಯೋಜಿಸಿದ್ದು, ಇದರ ಭಾಗವಾಗಿ ಪ್ರಾಯೋಗಿಕವಾಗಿ ಈ ತೋಟವನ್ನ ನಿರ್ಮಿಸಲಾಗಿದೆ. ಕಾರ್ಯಕ್ರಮದ ಬಳಿಕ ಈ ಮಾದರಿ ತೋಟವನ್ನ ಖಾಯಂ ಆಗಿ ಉಳಿಸಿಕೊಳ್ಳಲು ಶ್ರೀ ಸಿದ್ದೇಶ್ವರ ಸಂಸ್ಥೆ ನಿರ್ಧರಿಸಿದೆ. ನೋಡ್ರಿ, ಈಗ ಈ ತರ ನೀರು ಬರ್ತದೆ. ಒಟ್ನಲ್ಲಿ ದಿವ್ಯಾಂಗ ಚೇತನರ ಬಾಳಿಗೆ ಬೆಳಕಾಗಬಲ್ಲ ಈ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿದ ಯುವ ವಿಜ್ಞಾನಿ ದೇಸಿ ಪ್ರತಿಭೆ ಗಿರೀಶ್ ಭದ್ರಗೊಂಡ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ದಿವ್ಯಾಂಗ ಚೇತನರೆಂದರೆ ಸಾಕು, ಬಹುತೇಕ ಜನ ಅವರ ಬಗ್ಗೆ ಕನಿಕರ ಪಡುತ್ತಾರೆ. ಇಂಥ ಅಂಧರೂ ಕೂಡ ಕೃಷಿಯನ್ನು ಕೈಗೊಳ್ಳಬಹುದಾಗಿದೆ. ಈಗ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಅವರು ಕೂಡ ಇಡೀ ವರ್ಷ ಸುಸ್ಥಿರ ಕೃಷಿಯನ್ನು ಕೂಡ ಮಾಡಬಹುದಾಗಿದೆ. ಇದನ್ನು ಯುವ ವಿಜ್ಞಾನಿ ಗಿರೀಶ್ ಭದ್ರಣ್ಣವರು ಸಾಬೀತುಪಡಿಸಿದ್ದಾರೆ. ಅಲ್ಲದೆ ವಿಜಯಪುರ ಜಿಲ್ಲೆಯ ಕಗ್ಗೋಳದಲ್ಲಿರುವ ಈ ಒಂದು ಕೇಂದ್ರಕ್ಕೆ ಬಂದರೆ ಸಾಕು, ಅಂಧರಿಗೆ ಯಾವ ರೀತಿ ಕೃಷಿ ಮಾಡಬೇಕೆಂಬ ತರಬೇತಿಯನ್ನು ಕೂಡ ನೀಡಲಾಗುತ್ತದೆ. ಇದನ್ನು ಬಳಸಿಕೊಳ್ಳುವ ಮೂಲಕ ಅಂಧರು ತಮ್ಮ ಬಾಳಲ್ಲಿ ಬೆಳಕನ್ನು ಕಂಡುಕೊಳ್ಳಬಹುದಾಗಿದೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಮಹೇಶ್ ಶೆಡಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ. ಈಗ ಏನಿದ್ರು ಹಿಂಗಾರು ಬೆಳೆಗಳ ಕಾಲ, ಹೇಳಿ ಕೇಳಿ ಬರ ಬೇರೆ. ಇಂಥ ಬರದಲ್ಲಿಯೂ ಅಲ್ಪ ಸ್ವಲ್ಪ ನೀರಾವರಿ ಮತ್ತು ಒಣ ಬೇಸಾಯದಲ್ಲಿ ರೈತರು ಕಡಲೆಯನ್ನ ಬೆಳೆದಿದ್ದಾರೆ. ಆದರೆ ಕೆಲವು ಭಾಗಗಳಲ್ಲಿ ಕಡಲೆಗೆ ಅತಿಯಾಗಿ ಕಾಯಿ ಕೊರಕದ ಬಾಧೆ ಕಾಣಿಸಿಕೊಂಡಿದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಈ ಕೀಟದ ಹತೋಟಿಗೆ ರೈತರು ಬರೀ ರಾಸಾಯನಿಕಗಳನ್ನ ಬಳಕೆ ಮಾಡದೆ ಸಮಗ್ರ ಕ್ರಮಗಳನ್ನ ಅನುಸರಿಸಬೇಕು ಅಂತಾರೆ ಕೃಷಿ ಮಹಾವಿದ್ಯಾಲಯ ವಿಜಯಪುರದ ಕೀಟಶಾಸ್ತ್ರಜ್ಞ ಡಾಕ್ಟರ್ ಪ್ರಕಾಶ್. ಕಡಲೆ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯಲಾಗುವ ಬಹುಮುಖ್ಯ ದ್ವಿದಳ ಧಾನ್ಯದ ಬೆಳೆ. ರೈತನಿಗೆ ಈ ಬೆಳೆಯ ಬೇಸಾಯದಲ್ಲಿ ಎದುರಾಗುವ ಪ್ರಮುಖ ಸಮಸ್ಯೆ ಅಂದ್ರೆ ಕೀಟ ಮತ್ತು ರೋಗಗಳದ್ದು. ಕೀಟಗಳಲ್ಲಿ ಹೆಚ್ಚು ಆರ್ಥಿಕ ನಷ್ಟವನ್ನು ಉಂಟುಮಾಡುವುದು ಕಾಯಿ ಕೊರಕ. ಇದನ್ನ ಹಸಿರು ಕೀಡೆ ಅಂತಲೂ ಕರೆಯುವುದುಂಟು. ಈ ಕಾಯಿ ಕೊರಕ ಬಹುಬೆಳೆ ಭಕ್ಷಕವಾಗಿದ್ದು ಸುಮಾರು 182 ಬೆಳೆಗಳ ಮೇಲೆ ಕಾಣಿಸಿಕೊಂಡು ಹಾನಿ ಮಾಡುತ್ತೆ ಅನ್ನೋದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಬೆಳೆ ಹೂವಾಡುವ ಹಂತದಲ್ಲಿದ್ದಾಗಲೇ ಶುರುವಾಗುತ್ತೆ ಇದರ ಕಾಟ. ಕಾಯಿಗಳನ್ನ ಕೊರೆದು ತಿನ್ನೋದ್ರಿಂದ ಗುಣಮಟ್ಟ ಮತ್ತು ಇಳುವರಿ ಗಣನೀಯವಾಗಿ ಕಡಿಮೆಯಾಗುತ್ತೆ. ಈ ಕೀಟದ ವಿಶೇಷತೆ ಅಂದ್ರೆ ಕಾಯಿಯ ಒಳಗಡೆ ಅರ್ಧ ದೇಹವನ್ನಿಟ್ಟು ಇನ್ನರ್ಧ ದೇಹವನ್ನ ಹೊರಗೆ ಹಾಕಿ ಕಾಯಿಯನ್ನ ತಿನ್ನೋದು. ಇಲ್ಲಿ ಒಂದು ಈ ಹಸಿರು ಕೀಡೆ ಅಥವಾ ಹೆಲಿಕೋವರ್ಪ ಆರ್ಮಿಜರ ಅಂತ ಹೇಳ್ತೀವಲ್ಲ, ಇದು ಮುಖ್ಯವಾಗಿ ಒಂದು ಹಾನಿ ಮಾಡ್ತಕ್ಕಂಥ ಹಂದ ಅದರ ಮರಿಹುಳು ಅಥವಾ ಕೀಡಿ ಅಂತಂದು ಹೇಳ್ತೀವಿ ನಾವು. ಇದರ ಒಂದು ಪ್ರೌಢ ಕೀಟ ಮೂಲತಃ ಪತಂಗವಾಗಿದ್ದು, ಇಲ್ಲಿ ಏನು ಮಾಡ್ತೈತೆ ಅಂದ್ರೆ ಈ ಪತಂಗ, ಹೆಣ್ಣು ಪತಂಗ ರಾತ್ರಿ ಸಮಯದಲ್ಲಿ 500ರಿಂದ 1000 ತತ್ತಿಗಳನ್ನು ಇಡುತ್ತದೆ. ಈ ಒಂದು ಎಲೆ ಭಾಗದಲ್ಲಿ ಇರ್ತಕ್ಕಂಥ ಬಿಡಿ ಬಿಡಿಯಾಗಿ ಒಂದು ಸಾಸಿವೆ ಕಾಳು ಅಥವಾ ಒಂದು ನಾವು ಸಾಸಿವೆ ಕಾಳು ತರದಂಥ ಒಂದು ಬಿಳಿಯಾದಂಥ ಬಿಡಿ ಬಿಡಿ ಆದಂಥ ಒಂದು ತತ್ತಿಗಳನ್ನು ಇಡ್ತೈತಿ. ಈ ತತ್ತಿಗಳು ಒಡೆದು ಮರಿಹುಳುಗಳು ಏನಾಗ್ತಾವಲ್ಲ ಎಲೆ ಭಾಗವನ್ನ ಪತ್ರ ಹರಿತನ್ನ ಕೆರೆದು ತಿಂತಾವು. ಆಮೇಲೆ ಏನಾಗ್ತಾವು, ಬೆಳೆ ಬೆಳೆದಂತೆ ಮತ್ತು ಆ ಕೀಡೆ ವಿವಿಧ ಹಂತಗಳು ಏನ್ ಮಾಡ್ತಾವು, ಕಾಯಿಯನ್ನ ಕೊರೆದು ತಿಂತತೆ. ಈ ರೀತಿಯಾಗಿ ಮಾಡೋದ್ರಿಂದ ಇಳುವರಿಯಲ್ಲಿ ಅಧಿಕ ಪ್ರಮಾಣವಾಗಿ ಕಡಿಮೆ ಆಗ್ತತಿ. ಇನ್ನು ಇದರ ಹತೋಟಿಗೆ ರೈತರು ಅತಿಯಾದ ಕೀಟನಾಶಕ ಬಳಸುವುದನ್ನು ನೋಡ್ತೀವಿ. ಆದ್ರೆ ಇದರಿಂದ ಕೀಟ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಆದ್ರಿಂದ ರೈತರು ಆದಷ್ಟು ರಾಸಾಯನಿಕ ಸಿಂಪರಣೆಗೆ ಕಡಿವಾಣ ಹಾಕಿ ಸಮಗ್ರ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದು ಹೆಚ್ಚು ಸೂಕ್ತ ಅಂತಾರೆ ಕೀಟಶಾಸ್ತ್ರಜ್ಞರು. ಮೊದಲನೇದಾಗಿ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಂದ್ರೆ, ಮೊದಲನೇ ಒಂದು ಅಂಶ ಏನಪ್ಪಾ ಅಂದ್ರೆ, ಈ ಒಂದು ಬಿತ್ತುವಕ್ಕಿಂತ ಮೊದಲು ಭೂಮಿಯನ್ನು ಮಾಗಿ ಉಳುಮೆ ಅಂತ ಹೇಳ್ತೀವಿ ನಾವು, ಅಥವಾ ಬೇಸಿಗೆ ಉಳುಮೆ ಅಂತ ಹೇಳ್ತೀವಿ. ಈ ರೀತಿ ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗ್ತಾವು, ಈ ಕೀಟದ ವಿವಿಧ ಹಂತಗಳಾದ ತತ್ತಿಗಳಿರ್ಬೋದು ಅಥವಾ ಕೋಶಗಳಿರ್ಬೋದು ಏನಾಗ್ತಾವೆ ಅಂದರೆ ವಿವಿಧ ಪಕ್ಷಿಗಳಿಗೆ ಮತ್ತು ಬೇರೆ ಬೇರೆ ಒಂದು ಹಕ್ಕಿಗಳಿಗೆ ಏನಾಗ್ತಾವೆ, ಇವು ಆಹಾರವಾಗಿ
ಹೋಗ್ತಾವೆ. ಇದರಿಂದ ಏನಾಗ್ತೈತಿ, ಒಂದು ಕೀಟದ ನಿರ್ವಹಣೆ ಆಗ್ತೈತಿ. ಎರಡನೇದಾಗಿ ಸರಿಯಾದ ಸಮಯಕ್ಕೆ, ಮಳೆ ಆದ ತಕ್ಷಣ ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡಬೇಕು. ಮೂರನೇದಾಗಿ ಏನಪ್ಪ ಅಂದರೆ ಬದುಗಳನ್ನು ಸ್ವಚ್ಛವಾಗಿಡಬೇಕು. ಇದು ಮುಖ್ಯವಾದಂಥ ಪಾಯಿಂಟ್. ಬೇರೆ ಬೇರೆ ಗಿಡಗಳ ಮೇಲೆ ಬದುಕೋದರಿಂದ ಆಶ್ರಯಗಳನ್ನೆಲ್ಲ ಕಿತ್ತನಾಶ ಮಾಡಬೇಕು, ಬದುವನ್ನು ಸ್ವಚ್ಛವಾಗಿಡಬೇಕು. ನೆಕ್ಸ್ಟ್ ನಾಲ್ಕನೇ ಒಂದು ಹಂತ ಯಾವ ರೀತಿ ಮಾಡಬೇಕಂದ್ರೆ, ಇಲ್ಲಿ ಒಂದು ಬೆಳೆಯಲ್ಲಿ ನಾವು ಒಂದು ಲಿಂಗಾಕರ್ಷಕ ಬಲೆಗಳು ಅಥವಾ ಮೋಹಕ ಬಲೆಗಳು ಅಂತಂದು ಹೇಳ್ತೀವಿ. ಈ ಬಲೆಗಳನ್ನು ಅಳವಡಿಸೋದ್ರಿಂದ ಏನಾಗ್ತೈತಿ, ಹೆಣ್ಣು ಪತಂಗಗಳು ಮತ್ತು ಗಂಡು ಪತಂಗಗಳಿಗೆ ನಾವು ಅವುಗಳನ್ನು ಏನು ಮಾಡ್ತೇವೆ, ಅಟ್ರಾಕ್ಟ್ ಮಾಡ್ತೇವೆ, ಆಕರ್ಷಣೆ ಮಾಡಿ ಆ ಒಂದು ಮೋಹಕ ಬಲೆಗಳಲ್ಲಿ ಬೀಳ್ತಾವೆ. ಇದರಿಂದ ಏನಾಗ್ತವೆ, ಎಷ್ಟು ಒಂದು ದಿನದಲ್ಲಿ ಅಥವಾ 2 ದಿನದಲ್ಲಿ ಎಷ್ಟು ಒಂದು ಪ್ರೌಢ ಕೀಟಗಳು ಬಂದು ಆ ಬಲೆಯಲ್ಲಿ ಬೀಳ್ತಾವೆ, ಅದ್ರ ಮೇಲೆ ಏನು ಮಾಡ್ಬೇಕಂದ್ರೆ ನಾವು ಅಸೆಸ್ ಮಾಡಬೇಕು. ಅಂದರೆ ನಾವು ನಿರ್ಧಾರ ಮಾಡಬೇಕು ಎಷ್ಟು ಒಂದು ಆ ಕೀಟದ ಹಾವಳಿ ಬಾಧೆ ಇದೆ, ಆ ಬಾಧೆಗೆ ಅನುಗುಣವಾಗಿ ನಾವು ಅದನ್ನು ಯಾವ ಬಾಧೆ ಇದೆ, ಎಷ್ಟು ಹಂತದಲ್ಲಿದೆ, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದು. ಮತ್ತು ಬಿತ್ತುವ ಸಮಯದಲ್ಲಿ ಬರೀ ಕಡಲೆಯನ್ನು ಬಿತ್ತದೆ, ಮಿಶ್ರ ಬೆಳೆಗಳಾದ ಈ ಅಗಸಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು, ಈ ರೀತಿ ಬಿತ್ತೋದ್ರಿಂದ ಏನಾಗುತ್ತೆ, ಈ ಕೀಟದ ಒಂದು ಬಾಧೆಯನ್ನು ಕಡಿಮೆ ಮಾಡ್ಬೋದು. ಈ ಕೀಟಕ್ಕೆ ಮುಖ್ಯವಾಗಿ ಒಂದು ರಾಸಾಯನಿಕಗಳನ್ನು ರೈತರಿಗೆ ನಾವು ಯಾವ ಒಂದು ಸಲಹೆಗಳನ್ನು ನೀಡ್ತೀವಿ ಅಂದ್ರೆ, ಮೊದಲನೇದಾಗಿ ಕ್ಲೋರೋನೆಟ್ರಿನೋಪ್ರೋಲ್ ಅಂತ ಹೇಳ್ತೀವಿ. ಇದನ್ನು 1 ಲೀಟರ್ ನೀರಿಗೆ, ಪ್ರತಿ 1 ಲೀಟರ್ ನೀರಿಗೆ 2.2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಅಂದರೆ 10 ಲೀಟರ್ ನೀರಿಗೆ 2 ml. ಇನ್ನೂ ಒಂದು ಔಷಧ ಅಂದರೆ ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಹೇಳ್ತೀವಿ, ಪ್ರೋಕ್ಲೇಮ್ ಅಂತ ಹೇಳ್ತಾರೆ. ಇದನ್ನು ಕೂಡ 0.2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಅಂದರೆ 10 ಲೀಟರ್ ನೀರಿಗೆ 2 ಗ್ರಾಮನ್ನು ಹಾಕಿ ಸಿಂಪಡಣೆ ಮಾಡಬೇಕು. ಅಥವಾ ತತ್ತಿಗಳನ್ನು ನಿರ್ವಹಣೆ ಮಾಡಬೇಕಂದ್ರೆ ಮುಖ್ಯವಾಗಿ ಮಿಥೋಮಿಲ್ ಅಂತ ಬರ್ತೈತಿ. ಅದನ್ನು ಮಿಥೋಮಿಲ್ನ 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮತ್ತು ಪ್ರೊಫಿನೋಫಾಸನ್ನು 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದರಿಂದ ತತ್ತಿ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡಿ ರೈತರು ಈ ರೀತಿ ಎಲ್ಲ ಒಂದು ಹಂತಗಳನ್ನು ಉಪಯೋಗಿಸಿಕೊಂಡು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಒಟ್ಟಾರೆ ಕಡಲೆ ಬೆಳೆಗಾರರು ಸಮಯಕ್ಕೆ ಸರಿಯಾಗಿ ಕೀಟದ ಹಾನಿಯನ್ನು ಗುರುತಿಸಿ ಪರಿಸರ ಸ್ನೇಹಿ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಅವಶ್ಯವಿದ್ದಾಗ ಮಾತ್ರ ಕೀಟನಾಶಕಗಳನ್ನು ಸಿಂಪರಣೆ ಮಾಡಿದಾಗ ಮಾತ್ರ ಈ ಕಾಯಿಕೊರಕವನ್ನ ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡೋಕೆ ಸಾಧ್ಯ. ಹಸಿರು ಕೀಡೆ ಏನಿದೆ, ಇದನ್ನ ಕಡಲೆ ಮೇಲೆ ಕಾಣಿಸಿಕೊಳ್ಳುತ್ತೆ. ಈ ಒಂದು ಹಿಂಗಾರು ಸಂದರ್ಭದಲ್ಲಿ ಈ ಒಂದು ಕೀಡೆಯನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋಕೆ ಸಾಧ್ಯ ಇಲ್ಲ. ಇದು ಈ ಕಡಲೆಯನ್ನು ನಿಯಂತ್ರಣ ಮಾಡಿದರೆ ಇತರ ಬೆಳೆಗಳನ್ನು ಇದು ಅವಲಂಬಿಸಿದೆ. 180 ಬೆಳೆ ಮತ್ತು ಕಳೆಗಳ ಮೇಲೆ ಅವಲಂಬಿಸಿರುವ ಈ ಹಸಿರು ಕೀಡೆ ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಇದರ ನಿಯಂತ್ರಣ ಮಾಡಬೇಕಾದ್ರೆ ರೈತರು ಒಂದು ನೈಸರ್ಗಿಕ ವಿಧಾನ ಅನುಸರಿಸಬೇಕು, ಇಲ್ಲದಿದ್ದರೆ ಔಷಧಿಯನ್ನು ಸಿಂಪಡಿಸುವ ಮೂಲಕ ಇದನ್ನು ನಿಯಂತ್ರಿಸಬಹುದಾಗಿದೆ ಅಂತ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಸಿಲ್ ಜೊತೆ ಮಹೇಶ್ ಶೆಟ್ಟಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ. ಈ ಗುಣಗಳಿಂದಲೇ ಜನಪ್ರಿಯತೆ ಗಳಿಸಿರೋ ತರಕಾರಿ ಅಂದ್ರೆ ಅದು ಹಾಗಲಕಾಯಿ. ಈ ಬೆಳೆಯಲ್ಲಿ ಉತ್ತಮ ಇಳುವರಿ ಮತ್ತು ಗುಣಮಟ್ಟದ ಕಾಯಿಗಳನ್ನ ಪಡಿಬೇಕಾದ್ರೆ ರೋಗಗಳ ನಿರ್ವಹಣೆ ಕೂಡ ಅತೀ ಮುಖ್ಯ. ಕೇದಿಗೆ ಮತ್ತು ಬೂದಿ ರೋಗ ಈ ಬೆಳೆಗೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದ್ದು, ಇವುಗಳನ್ನ ನಿಯಂತ್ರಣದಲ್ಲಿ ಇಡದೆ ಹೋದ್ರೆ ನಷ್ಟ ಗ್ಯಾರಂಟಿ. ವಿವಿಧ ಬಳ್ಳಿ ತರಕಾರಿಗಳಲ್ಲಿ ಹಾಗಲಕಾಯಿಗೆ ಪ್ರಮುಖ ಸ್ಥಾನ. ಇದನ್ನ ರಾಜ್ಯದ ಅನೇಕ ರೈತರು ಬೆಳೀತಾ ಇದ್ದಾರೆ. ಈ ಬೆಳೆಗೆ ಪ್ರಮುಖವಾಗಿ 2 ರೋಗಗಳು ಹೆಚ್ಚು ಹಾನಿಯನ್ನುಂಟು ಮಾಡುತ್ತವೆ. ಮಳೆಗಾಲದಲ್ಲಿ ಕೇದಿಗೆ ರೋಗ, ಹಾಗೇನೆ ಚಳಿಗಾಲದಲ್ಲಿ ಬೂದಿ ರೋಗದ ಬಾಧೆ ಹೆಚ್ಚು. ಕೇದಿಗೆ ರೋಗದ ಲಕ್ಷಣಗಳಂದ್ರೆ ಎಲೆಯ ಮೇಲ್ಭಾಗದಲ್ಲಿ ಹಳದಿ ಮಚ್ಚೆಗಳಿದ್ದು ಹಿಂಭಾಗದಲ್ಲಿ ಶಿಲೀಂಧ್ರದ ಬೆಳವಣಿಗೆಯನ್ನ ಕಾಣಬಹುದು. ಇದನ್ನ ಡೌನಿ ಗ್ರೋತ್ ಅಂತ ಹೇಳಲಾಗುತ್ತೆ. ಈ ಲಕ್ಷಣಗಳನ್ನ ಸಾಮಾನ್ಯವಾಗಿ ಬೆಳಗಿನ ಜಾವದಲ್ಲಿ ನೋಡ್ತೀವಿ. ತುಂತುರು ಮಳೆ ಬರುವ ಸಮಯದಲ್ಲಿ ಆರ್ದ್ರತೆ 70% 80% ಶಿಲೀಂಧ್ರದ ಬೆಳವಣಿಗೆ ಹೆಚ್ಚಾಗಿ ರೋಗ ತೀವ್ರವಾಗುತ್ತದೆ. ಇನ್ನು ಇದರ ಹತೋಟಿ ಬಗ್ಗೆ ಹೇಳೋದಾದ್ರೆ, ಮೊದಲನೇದಾಗಿ ಪ್ರತಿ ಕೆಜಿ ಬೀಜಕ್ಕೆ 5 ಗ್ರಾಂ ಮೆಟಲಾಕ್ಸಿಲ್ ಎಂಜೆಡ್ ಇದರಿಂದ ಬೀಜೋಪಚಾರ ಮಾಡಿ ಬಿತ್ತಬೇಕು. ತದನಂತರ ರೋಗದ ಲಕ್ಷಣಗಳು ಕಂಡುಬಂದಾಗ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮೆಟಲಾಕ್ಸಿಲ್ ಎಂಜೆಡ್ ಬೆರೆಸಿ ಸಿಂಪರಣೆ ಮಾಡಬೇಕು. 15 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆ ಕೈಗೊಂಡಾಗ ಈ ರೋಗವನ್ನ ಹತೋಟಿಗೆ ತರಬಹುದು. ಹಾಗಲಕಾಯಿಗೆ ಕಾಡುವಂತಹ ಇನ್ನೊಂದು ಪ್ರಮುಖ ರೋಗ ಅಂದ್ರೆ ಬೂದಿ ರೋಗ. ಎಲೆಗಳ ಮೇಲ್ಭಾಗದಲ್ಲಿ ರೋಗಾಣುವಿನ ಕಣಗಳು ಆವರಿಸಿಕೊಂಡಿದ್ದನ್ನ ನೋಡಬಹುದು. ಬೀಜದ ಕಣಗಳು ಗಾಳಿಯಲ್ಲಿ ತೂರ್ಕೊಂಡು ಹೋಗಿ ರೋಗದ ಪ್ರಸರಣಕ್ಕೆ ಕಾರಣ ಆಗುತ್ತವೆ. ರೋಗ ತೀವ್ರವಾದಲ್ಲಿ ಇಡೀ ಬಳ್ಳಿ ಒಣಗಲು ಪ್ರಾರಂಭ ಆಗುತ್ತೆ. ಇದರಿಂದ ಹಾಗಲಕಾಯಿಯ ಸಂಖ್ಯೆ, ಗಾತ್ರ ಮತ್ತು ಇಳುವರಿ ಕಡಿಮೆಯಾಗುತ್ತೆ. ಈ ರೋಗದ ನಿಯಂತ್ರಣಕ್ಕೆ ಮೊದಲ ಹಂತದಲ್ಲಿ ನೀರಿನಲ್ಲಿ ಕರಗುವ ಗಂಧಕವನ್ನ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಷ್ಟು ಬೆರೆಸಿ ಸಿಂಪಡಿಸಬೇಕು. ಇನ್ನು ರೋಗದ ತೀವ್ರತೆ ಜಾಸ್ತಿಯಾದಲ್ಲಿ 1 ಮಿಲಿ ಕ್ಯಾಲಕ್ಸಿನ್ ಅಥವಾ 1 ಗ್ರಾಂ ಕಾರ್ಬನ್ಡೈಸಿಮ್ ಅಥವಾ 1 ಗ್ರಾಂ ಬೆಲಾಟನ್ ಔಷಧಿಯನ್ನ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಿಸಬೇಕು.
ಹೀಗೆ ಕಡಿಮೆ ಖರ್ಚಿನಿಂದ ಪ್ರಾರಂಭಿಸಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಔಷಧಿಗಳನ್ನು ಸಿಂಪಡಣೆಗೆ ಬಳಸುವುದರಿಂದ ರೋಗ ನಿಯಂತ್ರಣಕ್ಕೆ ಬರುತ್ತೆ. ಒಟ್ಟಾರೆ ಹಾಗಲಕಾಯಿ ಬೆಳೆಯುವಂತಹ ರೈತರು ಸಕಾಲದಲ್ಲಿ ಈ ಎರಡೂ ರೋಗಗಳನ್ನು ಗುರುತಿಸಿ ಸೂಕ್ತ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಗುಣಮಟ್ಟದ ಜೊತೆಗೆ ಅಧಿಕ ಇಳುವರಿ ಪಡೆದು ಉತ್ತಮ ಆದಾಯ ಗಳಿಸಬಹುದು. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.